ಹೂವಿನ ಬಾಣದಂತೆ ಅನ್ನೋ ಒಂದು ಹಾಡನ್ನು ತಮ್ಮಲ್ಲಿ ತಾವೇ ತಮ್ಮದೇ ಆದ ಸ್ಟೈಲಲ್ಲಿ ಅವಳಿಗೆ ಹಾಡ್ಕೊಂಡಿದ್ಲು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿದ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು. ಇದಕ್ಕಿದ್ದಂತೆ ಆ ವಿಡಿಯೋ ವೈರಲ್ ಆಗೋಯ್ತು. ಯಾರ್ಯಾರ ಮೊಬೈಲಲ್ಲಿ ಕೂಡ ಇದೇ ಹಾಡು. ಆ ಹಾಡು ಮೂಲದಲ್ಲಿ ಇಂಪಾಗಿತ್ತ ಅಂತ ನೋಡಿದ್ರೆ ಅದೊಂದು ತೀರಾ ಸಾಧಾರಣವಾದ ಹಾಡು. ಅರ್ಜುನ್ ಜನ್ಯ ಎಂಬ ಸ್ಯಾಂಡಲ್ವುಡ್ಗೆ ಸಂಗೀತ ನಿರ್ದೇಶಕ ಕಂಪೋಸ್ ಮಾಡಿರ್ತಕ್ಕಂಥ ಈ ಹಾಡು ಭಾಳ ತುಂಬ ಕಳಪೆ ಆದಂಥ ಹಾಡು. ಹಾಡೋರಿಗೆ ಉಳಿದೋನೇ ಗೌಡ ಅಂತ ತನ್ನದೇ ಗೌಡಗಿರಿ ಮಾಡಿಕೊಂಡು ಉಳ್ಕೊಂಡಿದ್ದಾನೆ ಈ ಅರ್ಜುನ್ ಜನ್ಯ. ಇತ್ತೀಚಿನ ದಿನಗಳಲ್ಲಿ ಬಹಳ ವರ್ಷಗಳ ಕಾಲ ಸ್ಯಾಂಡಲ್ವುಡ್ನಲ್ಲಿ ಉಳಿದಿರುವ ಈಗಲೂ ಚಾಲ್ತಿಯಲ್ಲಿರುವ ಕಂಪೋಸರ್ ಅಂತಂದರೆ ಅರ್ಜುನ್ ಜನ್ಯ. ಆತನ ಕಂಪೋಸಿಷನ್ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವ ಕೊಡುಗೆ ಏನು ಅಂತ ನೋಡಿದ್ರೆ ಶೂನ್ಯ. ಎಲ್ಲವೂ ನಮ್ಮ ಸಮಾಜದ ಅಭಿರುಚಿಯನ್ನು ಕೆಡಿಸ್ತಕ್ಕಂಥ ಹಾಡುಗಳೇ ಈತನ ಕಂಪೋಸಿಷನ್ನಲ್ಲಿರ್ತಕ್ಕಂಥವು. ಸಂಗೀತಕ್ಕೆ ಅದರದ್ದೇ ಆದ ಶಕ್ತಿ ಇದೆ. ಮನಸ್ಸನ್ನು ಚಿಲ್ ಆಗುವಂತೆ ಮಾಡುವ ಮಾಂತ್ರಿಕ ಕೊಡುಗೆ ಈ ಸಂಗೀತ. ಆದರೆ ಈ ಅರ್ಜುನ್ ಜನ್ಯ ಎಂಬ ಕಂಪೋಸರ್ ಹೀರೋಗೊಂದು ಹಾಡು, ಹೀರೋಯಿನ್ ಮೈ ತೋರ್ಸೋಕ್ಕೊಂದು ಹಾಡು, ಪ್ರೀತಿ ವೈಫಲ್ಯ ಅಂದರೆ ಅದಕ್ಕೊಂದು ಹಾಡು ಅಂತ ಡೈರೆಕ್ಟರ್ ಹೇಳಿದ ಸಿಚುವೇಶನ್ಗೆ ಸಂತೆಗೆ 3 ಮೊಳ ಹಾಡು ಹೊಸೆಯೋ ಕೆಟ್ಟ ಅಭಿರುಚಿ ಇರುವ ಮನುಷ್ಯ. ಯಾಕೆ ಈತನ ಬಗ್ಗೆ ಈ ಮಾತು ಅಂತ ನೀವು ಕೇಳಬಹುದು. ಮೊನ್ನೆ KR ಪೇಟೆ ಹುಡುಗಿ ನಿತ್ಯಶ್ರೀ ಎಂಬಾಕೆ ತನ್ನ ಶಾಲಾ ಗ್ರೂಪ್ನಲ್ಲಿ ಹಾಡ್ಕೊಂಡಿದ್ದ ಹಾಡೊಂದು ವೈರಲ್ ಆಗೋಯಿತು. ಮೊದಲೇ ಅಧ್ವಾನದ ಹಾಡು. ಅದನ್ನು ಸಂಗೀತದ ಲವಲೇಶವೂ ಗೊತ್ತಿರದ ಆಕೆ ತನ್ನದೇ ಆದ ಸ್ಟೈಲಲ್ಲಿ ಹಾಡಿದಾಳೆ. ಯಾವುದೇ ತಯಾರಿ ಇಲ್ಲದ ತನ್ನ ಖುಷಿಗೆ ಹಾಡಿದ ಆ ಹುಡುಗಿ 1-2 ದಿನಗಳ ಮಟ್ಟಿಗೆ ಎಲ್ಲರ ಮೊಬೈಲಲ್ಲೂ ಕೂಡ ಇದ್ಲು. ಆಕೆಯ ವಿಚಾರಕ್ಕೆ ಆಮೇಲೆ ಬರೋಣಂತೆ. ಆಕೆ ಹಾಡಿದ ಹಾಡು ಯಾವಾಗ ವೈರಲ್ ಆಯಿತೋ ಆ ಮಹಾ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ದೊಡ್ಡ ಸ್ಟೇಜ್ ಒಂದರಲ್ಲಿ ಆಕೆಯದೇ ಆದ ಶೈಲಿಯಲ್ಲಿ ಹಾಡಿ ಮಿಮಿಕ್ರಿ ಆರ್ಟಿಸ್ಟ್ ಕೂಡ ಆಗ್ಬಿಟ್ಟಿದ್ದಾನೆ. ಆ ಹಾಡು ಹಾಡಿದ ಹುಡುಗಿ ಮೂಲದಲ್ಲಿ ತನ್ನ ಹಾಡಿನ ಅಭಿಮಾನಿ ಅಂತ ಆತನಿಗೆ ಅನ್ನಿಸ್ಲೇ ಇಲ್ಲ. ಆತನಿಗೆ ತನ್ನ ಕಂಪೋಸಿನ ಹಾಡನ್ನು ಕೆಟ್ಟದಾಗಿ ಹಾಡಿದಾಳೆ ಅನ್ನೋದಷ್ಟೇ ಹೇಳಬೇಕಾಗಿತ್ತು. ಈ ವಿಡಿಯೋ ನೋಡಿ, ಆತನ ಹಾವಭಾವ ಹೇಗಿದೆ, ಎಂಥ ದುರಂಕಾರ ಈತನಿಗೆ ಅನ್ನೋದು ತಿಳಿಯುತ್ತೆ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದಂತೆ ನೀನನ್ನು ನಿಬಂಧ ಹೀಗಿರೋದು. ಈ ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಅಹಂಕಾರಿಗಳು, ಮ್ಯೂಸಿಕ್ ಬಗ್ಗೆ ಎತ್ತರದ ಕಲ್ಪನೆಯೇ ಇಲ್ಲದ ಚೀಪ್ ಕಂಪೋಸಿಟರ್ಗಳೇ ತುಂಬಿಕೊಂಡಿದ್ದಾರೆ. ಹಾಗಿರುವಾಗ ಕನ್ನಡದಲ್ಲಿ ಇಂಪಾದ ಕೇಳಿಸಿಕೊಳ್ತಕ್ಕಂಥ ಹಾಡುಗಳು ಎಲ್ಲಿಂದ ಬರಬೇಕು ಹೇಳಿ? ಈ ಕನ್ನಡದ ನಿರ್ದೇಶಕರು ಕೂಡ ಒಂದೊಳ್ಳೆ ಕತೆ ಹಿಡ್ಕೊಂಡು ಅದಕ್ಕೆ ಬೇಕಾದ ನಿರೂಪಣೆ ಮಾಡಿದರೆ ಸಹಜವಾಗಿಯೇ ಒಳ್ಳೆಯ ಹಾಡುಗಳು ಬರ್ತವೆ. ಆದರೆ ಕನ್ನಡದಲ್ಲಿ ಒಳ್ಳೆಯ ಕತೆಗಳೂ ಇಲ್ಲ. ಕತೆಗಳಿಲ್ಲ ಅನ್ನೋ ಕಾರಣಕ್ಕೆ ಒಳ್ಳೆಯ ಸನ್ನಿವೇಶಗಳು ಕೂಡ ಇಲ್ಲ. ಒಳ್ಳೆಯ ಸನ್ನಿವೇಶ ಇಲ್ಲ ಅಂತಂದಮೇಲೆ ಒಳ್ಳೆಯ ಹಾಡು ಎಲ್ಲಿಂದ ಬರಬೇಕು ಹೇಳಿ? ಎಲ್ಲವೂ ಈ ಹೂವಿನ ಬಾಣದಂತೆ ಯಾರಿಗೂ ಕೇಳದಂತೆ ಬಂದು ಹಂಗೆ ಹೋಗ್ತಕ್ಕಂಥ ಹಾಡುಗಳೇ. ಇದು ಕನ್ನಡಿಗರ ಕರ್ಮ. ಈ ಅರ್ಜುನ್ ಜನ್ಯ ಎಂಬಾತ ಯಾವ ಸಿನಿಮಾಗಳಿಗೆ ಕಂಪೋಸ್ ಮಾಡಿದ್ದಾನೆ ಅನ್ನೋ ಲಿಸ್ಟನ್ನು ಒಮ್ಮೆ ನೋಡ್ಕೊಂಡು ಬರೋಣ ಬನ್ನಿ. ಬಾಬಾ, ಯುಗ, ಪಟ್ರೇಲೋಸ್ ಪದ್ಮ, ದಿಮಾಕು, ಸ್ಲಂಬಾಲ, ದೀನಾ, ಮಚ್ಚ, ಬಿರುಗಾಳಿ, ಜುಗಾರಿ, ನಮ್ಮೇರಿಯಾ, ಗುಬ್ಬಿ, ಕೆಂಪೇಗೌಡ, ರಾಜಧಾನಿ, ಜರಾಸಂಧ, ತುಗಲಕ್ಕು, ಅಲೆಮಾರಿ, ದಂಡುಪಾಳ್ಯ. ಈ ಹೆಸರುಗಳನ್ನು ನೋಡಿದರೆ ನಿಮಗೇನನ್ಸುತ್ತೆ ಹೇಳಿ? ಈ ಹೆಸರಿನ ಸಿನಿಮಾಗಳಲ್ಲಿ ಸಂಗೀತಕ್ಕೆ ಅಂತ ಎಲ್ಲಾದರೂ ಜಾಗ ಇರೋ ಚಾನ್ಸ್ ಇದೆಯಾ? ಈ ಕಾಲದಲ್ಲಿ ಮಗುಚಿಕೊಂಡ ಸಿನಿಮಾ ರಂಗದಲ್ಲಿ ಈತ ಈಜಾಡ್ಕೊಂಡಿದ್ದಾನೆ. ಅಂಥದ್ರಲ್ಲಿ ತನ್ನ ಖುಷಿಗೆ ಹಾಡ್ಕೊಂಡ ಈ ನಿತ್ಯಶ್ರೀ ಎಂಬ ಹುಡುಗಿಯ ಹಾಡನ್ನು ಮಿಮಿಕ್ರಿ ಮಾಡಿ ಹಾಡಿ ಗೇಲಿ ಮಾಡ್ತಾನೆ ಅಂತಂದರೆ ಇನ್ನು ಮ್ಯೂಸಿಕ್ ಅನ್ನೋದು ಇವನಿಗೆ ಒಂದಿಲ್ಲ ಅಂತಲೇ ಅರ್ಥ. ಈ ಮ್ಯೂಸಿಕ್ ಲೋಕದಲ್ಲಿ, ಸಂಗೀತ ಕ್ಷೇತ್ರದಲ್ಲಿ ಮಹಾನ್ ದಿಗ್ಗಜಗಳು ಬಂದೋಗಿದ್ದಾರೆ. ಇಳೆಯರಾಜ ಆಗಿರ್ಬೋದು, ನಮ್ಮ ನಡುವೆ ಈಗಲೂ ಕೂಡ ಇರತಕ್ಕಂಥ ಹಂಸಲೇಖ ಆಗಿರ್ಬೋದು, ಈ ತುಂಬ ಜನ ಇದ್ದಾರೆ. ಅವ್ರುಗಳಿಂದ ಈತ ಕಲಿಬೇಕಾದ್ದು ಸಾಕಷ್ಟಿದೆ. ಆದರೆ ಈತ ಕಲಿಯೋ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಇನ್ನು ಈ ನಿತ್ಯಶ್ರೀ, ಈಗ ಎಲ್ಲರ ಕೈಯಲ್ಲೂ ಮೊಬೈಲೇ, ಅದಕ್ಕೆ ಬೇಕಾದ 100 ಅಪ್ಲಿಕೇಶನ್ಗಳು. ಅದರಲ್ಲಿ ಹೆಣ್ಣು ಮಕ್ಕಳ ಪಾಲಿಗೆ ಅದೇಗೋ ಗೊತ್ತಿಲ್ಲ, ಇನ್ಸ್ಟಾಗ್ರಾಮ್ ಭಾಳ ಇಷ್ಟ, ಫೇಸ್ಬುಕ್ ಅಂದರೆ ಅಷ್ಟಕ್ಕಷ್ಟೇ. ಹಾಗೆಯೇ ಮೊಬೈಲಲ್ಲಿ ತನ್ನದೇ ಗೆಳೆಯತಿಯರ ಗ್ರೂಪಲ್ಲಿ ಹಾಡಿರೋ ಹಾಡು ಈಗ ಆಚೆ ಬಂದಿದೆ.
ಅವರನ್ನು ಗೇಲಿ ಮಾಡೋಕ್ಕೋ ಅಥವಾ ಮಜಾ ತಗೊಳಕ್ಕೋ ಅವರ ಸ್ನೇಹಿತರು ಭಾಳ ಚೆನ್ನಾಗಿ ಆಡ್ತೀಯಾ ಅಂತ ಅಂದಿದ್ದಾರೆ. ಆ ಎಳೆಯ ಮನಸ್ಸು ತಾನು ಚೆನ್ನಾಗಿ ಆಡ್ತೀನಿ ಅಂತ ನಂಬ್ಕೊಂಡ್ಬಿಟ್ಟಿದೆ. ಆಕೆ ಓದ್ತಾ ಇರೋ ಮೈಸೂರಿನ ಗೌತಮ್ ಸಂಸ್ಥೆ ಕೂಡ ಆ ಸ್ಕೂಲಿನ ಮೇಷ್ಟ್ರನ್ನು ಮುಂದೆ ನಿಲ್ಲಿಸ್ಕೊಂಡು ಮೀಡಿಯಾಗಳ ಮುಂದೆ ಆಡಿಸ್ತಾ ಇದ್ದಾರೆ. ಈ ವೈರಲ್ ಅನ್ನೋ ವಿಚಾರವೇ ಹಾಗೆ. ಒಮ್ಮೆ ದಿಕ್ಕು ದೆಸೆ ಇಲ್ಲದೆ ವೈರಲ್ ಆಯಿತು ಅಂತಂದರೆ ಅದರ ಸುತ್ತಮುತ್ತಲಿನ ಎಲ್ಲರೂ ಕೂಡ ಅದರಲ್ಲಿ ಸಿಗಾಕೊಳ್ತಾರೆ. ಆ ಮೇಷ್ಟ್ರು ಆಕೆಯ ಬಗ್ಗೆ ಗುಣಗಾನ ಎಂಬಂತೆ ಮಾತಾಡಿರೋದು ಕೂಡ ಅದರ ಒಂದು ಭಾಗ. ಈ ವೈರಲಿನ ಮತ್ತೊಂದು ಭಯಾನಕವನ್ನು ನೀವು ಗಮನಿಸಿರ್ಬೋದು. ಯಾವಾಗ ಈ ನಿತ್ಯಶ್ರೀ ತನ್ನ ಓದಗೆಯ ಹುಡುಗಿಯರ ಜೊತೆ ನಿಂತ್ಕೊಂಡು ಹಾಡ್ತಾ ಇರೋ ವಿಡಿಯೋ ಬಂತಲ್ಲ, ಅದೇ ವಿಡಿಯೋದಲ್ಲಿ ಇರೋ ಮತ್ತೊಂದು ಹುಡುಗಿ ಕೂಡ ವೈರಲ್ ಆಗಿದ್ದಾಳೆ. ಆ ಹಳದಿ ಬಣ್ಣದ ಹುಡುಗಿ ಎಷ್ಟು ಚಂದ್ರ ಅಂತೇಳಿ ಕ್ರಾಪ್ ಮಾಡಿ ಝೂಮ್ ಮಾಡಿ ಜನ ನೋಡ್ತಿದ್ದಾರೆ. ಆಕೆ ಈಗ ಈ ರಾಜ್ಯದ ಕ್ರಶ್ ಅಂತ ಹುಚ್ಚುಚ್ಚದಂತೆ ಮಾತಾಡ್ತಾ ಇದ್ದಾರೆ. ಇನ್ನು ಜಗತ್ತು ಅಂದರೆ ಏನು ಅಂತಲೇ ತಿಳಿಯದ ಆ ಹುಡುಗಿಯರ ಬದುಕಿನ ಮೇಲೆ ಈ ರೀತಿಯ ವೈರಲ್ಗಳು ವೈರಸ್ಗಳಾಗಿ ಹಬ್ಬಿಕೊಂಡ್ರೆ ಅವರ ಮುಂದಿನ ಜೀವನ ಹೇಗೆ ರೂಪಿತ ಆಗ್ಬೋದು? ಏನಾದರೂ ಅಂದಾಜು ಇದೆಯಾ ಈ ಜಗತ್ತಿಗೆ? ಸಿನಿಮಾ, ರಾಜಕಾರಣಿಗಳು, ಸೋಕಾಲ್ಡ್ ಸಮಾಜ ಸೇವಕರು, ಇನ್ನು ಹಲವಾರು ಮಂದಿ ವೈರಲ್ ಆಗೋಕ್ಕೆ ಅಂತ ಕಾಯ್ತಾ ಇರ್ತಾರೆ. ಅದಕ್ಕೆ ಬೇಕಾದ ಸ್ಟೇಜು ಮತ್ತು ಮನಸ್ಥಿತಿಯನ್ನು ಕೂಡ ರೆಡಿ ಮಾಡ್ಕೊಂಡಿರ್ತಾರೆ. ಯಾಕಂದರೆ ಈ ವೈರಲ್ ಎಂಬ ವೈರಸ್ಸು ಅವರ ಕೆಲಸದ ಒಂದು ಭಾಗ. ಹಾಗಾಗಿ ಅದನ್ನು ಅವರು ಇಂತಹ ವೈರಲ್ನಿಂದ ಆಗುವ ಅಪಾಯವನ್ನು ಸಲೀಸಾಗಿ ನಿಭಾಯಿಸ್ತಾರೆ. ಆದರೆ ಈ ನಿತ್ಯಶ್ರೀ ಎಂಬ ಹುಡುಗಿಗೆ ಏನು ತಯಾರಿ ಇತ್ತು ಹೇಳಿ? ಮತ್ತೊಮ್ಮೆ ಆ ಹುಡುಗಿ ಆಡಿರ್ತಕ್ಕಂಥ ಎರಡನೇ ಹಾಡನ್ನು ಕೇಳೋಣ ಬನ್ನಿ. ದಿನವಾಗಲಿ ಯುಗವಾಗಲಿ ನಾ ಕಾಯುವೆ, ಕಲ್ಲಾಗಲಿ ಮುಳ್ಳಾಗಲಿ ನಿನ್ನ ಬದುಕಲಿ ಬೆಳಕಾಗುವೆ. ಏನೇ ಆಗಲಿ ಪ್ರಾಣ ಹೋಗಲಿ ನನಗೆ ನೀನೇ ಬೇಕು. ನಿನ್ನ ಈ ಪ್ರೀತಿಯ ಕಂಡು ಲೋಕ ಮೆಚ್ಚಬೇಕು. ನೀನೇ 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 ನನಗೆಲ್ಲ ನೀನೇ, ಮಾತು ನೀನೇ, ಮನಸ್ಸೆಲ್ಲ ನೀನೇ. ಆ ಹುಡುಗಿ ಹೇಗೆ ಆಡಿದಾಳೆ, ಎಷ್ಟು ಕೆಟ್ಟದಾಗಿ ಆಡಿದಾಳೆ ಆಡೋದನ್ನ ಅಂತ ಎಂಜಾಯ್ ಮಾಡೋದನ್ನ ಸದ್ಯಕ್ಕೆ ನಿಲ್ಲಿಸಿ ಆಕೆಯ ಕಣ್ಣುಗಳನ್ನು ಒಮ್ಮೆ ನೋಡಿ, ಆಕೆಯ ಮುಗ್ಧ ನಗುವನ್ನು ನೋಡಿ. ನಾವು ಆ ಸಮಾಜದಲ್ಲಿ ಉಳಿಸ್ಕೋಬೇಕಾಗಿರ್ತಕ್ಕಂಥದ್ದು ಆ ಮುಗ್ಧತೆ, ಆ ಖುಷಿಯ ಕಣ್ಣುಗಳನ್ನಲ್ವಾ. ಅದನ್ನು ಬಿಟ್ಟು ಈಗಾಗಲೇ ಈ ಸೋಷಿಯಲ್ ಮೀಡಿಯಾ ಎಂಬ ಬಹಳಷ್ಟು ಅಂದರೆ ಜನರ ಮುಗ್ಧತೆಯನ್ನು ಬಂಡವಾಳ ಮಾಡಿಕೊಂಡು ಅದರ ಬದುಕನ್ನು ನುಂಗಿ ನೀರು ಕುಡಿದಿರ್ತಕ್ಕಂಥ ಉದಾಹರಣೆಗಳು ನಮ್ಮ ಮುಂದೆ ಸಾಕಷ್ಟಿದ್ದಾವೆ. ನಿತ್ಯಶ್ರೀ ಇಂತಹ ಅಪಾಯದಿಂದ ಪಾರಾಗಲಿ, ಆಕೆಯ ಸ್ನೇಹಿತೆಯೂ ಕೂಡ ಪಾರಾಗಲಿ, ಆಕೆಯ ಜೀವನ ಉಜ್ವಲವಾಗಲಿ ಎಂಬುದೇ ಆರೈಕೆ. ವೈರಲ್ ಅಂದರೆ ತುಂಬ ಕೆಟ್ಟದು. ಆ ರೀತಿ ಕೆಟ್ಟದು ಅನ್ನೋದು ತಮ್ಮನ್ನು ಸಾಕ್ತಕ್ಕಂಥ ಪೋಷಕರಿಗೂ ಗೊತ್ತಾಗಲಿ, ಮೇಷ್ಟ್ರಿಗೂ ಗೊತ್ತಾಗಲಿ. ಅದು ವೈರಲ್ ಅಲ್ಲ, ಕೆಟ್ಟ ವೈರಸ್ಸು. ಈಗ ನಾವು ಬದುಕ್ತಾ ಇರೋ ಕಾಳಜಿ ಇಲ್ಲದ ಸಮಾಜದಲ್ಲಿ ಯಾರ ಭಾವನೆಗಳ ಜೊತೆಯೂ ಕೂಡ, ಯಾರ ಜೀವದ ಜೊತೆಯೂ ಕೂಡ ಆಟವಾಡದಂತಹ ಒಂದು ಒಳ್ಳೆಯ ಸಮಾಜ ರೂಪುಗೊಳ್ಳಲಿ ಅನ್ನೋ ಆಶಯದೊಂದಿಗೆ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಧನ್ಯವಾದಗಳು. ಚೆನುಗಿರಿ ಇದು ನಿಮ್ಮ ದನಿ.